ಎರಡನೆಯದಾಗಿ ನಾವು ಯೇಸು ಕ್ರಿಸ್ತನೇ ಆ ಸಭೆಗೆ ಆಸ್ತಿವಾರ ಆಗಿದ್ದಾನೆ ಎಂಬುದನ್ನು ನೋಡಿದ್ವಿ. ಹಾಗೆ ಸಭೆ ಒಂದು ಕರೆಯಲ್ಪಟ್ಟ ಗುಂಪು, ಎಕ್ಲೇಸಿಯಾ ಅಂದರೆ ಒಂದು ಉದ್ದೇಶಕ್ಕೆ ಕರೆಯಲ್ಪಟ್ಟ ಗುಂಪು ಎನ್ನುವುದಾಗಿ ಗ್ರೀಕ್ ಪದ ಹೇಳ್ತದೆ ಆ ಸಭೆ ಎನ್ನುವುದಾಗಿ ಉಪಯೋಗಿಸುವಾಗ. ಹಾಗಾಗಿ ಈ ಒಂದು ಗುಂಪಿಗೆ 4 ಸಂಗತಿಗಳಿರಬೇಕು. ಮೊದಲನೇದಾಗಿ ಈ ಒಂದು ಗುಂಪು ಸ್ಥಳೀಯವಾಗಿರಬೇಕು, ಲೋಕಲ್ ಚರ್ಚ್ ಎನ್ನುವುದಾಗಿ ಹೇಳ್ತೇವೆ. ಇದೊಂದು ಸ್ಥಳೀಯವಾಗಿರಬೇಕಾದ ಗುಂಪು. ಹಾಗೆ ಅದರಲ್ಲಿ ನಾವು ಭಾಳಷ್ಟು ವಾಕ್ಯಗಳನ್ನು ನೋಡಿದ್ವಿ. ಆ ನಂತರ ಎರಡನೆಯದಾಗಿ ಕಾಣುವಂಥ ಗುಂಪಾಗಿರಬೇಕು ಎನ್ನುವುದಾಗಿ ನೋಡಿದ್ವಿ. ಈ ಒಂದು ಸಭೆ ಇನ್ನೊಬ್ಬರಿಗೆ ಕಾಣಿಸುವಂಥ ಗುಂಪಾಗಿರಬೇಕು ಅನ್ನೋದನ್ನು ನಾವು ನೋಡಿದ್ವಿ. ಮೂರನೆಯದಾಗಿ ಆಯೋಜಿತವಾದ ಗುಂಪು, ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ವ್ಯವಸ್ಥಿತವಾಗಿ ಸೃಷ್ಟಿಸಲ್ಪಟ್ಟಂಥ ಅಥವಾ ವ್ಯವಸ್ಥಿತದಲ್ಲಿರುವಂಥ ಗುಂಪಾಗಿರುತ್ತೆ. ಹಾಗೆ ನಾಲ್ಕನೇದಾಗಿ ಇದು ರಚಿಸಲ್ಪಟ್ಟಂಥ, ಯಾವ ರೀತಿ ರಚಿಸಲ್ಪಟ್ಟಂಥ, ಅಪೊಸ್ತಲ ಕಾರ್ಯ 2ನೇ ಅಧ್ಯಾಯ 41ನೇ ವಚನದಲ್ಲಿ ನೋಡಿದಾಗೆ ಯೇಸು ಕ್ರಿಸ್ತನ ವಾಕ್ಯವನ್ನು ಅಂಗೀಕರಿಸಿ ಬಾಪ್ತಿಸ್ಮ ಹೊಂದಿದವರು ಸಭೆಗೆ ಸೇರಿಸಲ್ಪಟ್ಟವರು ಎನ್ನುವುದಾಗಿ ಆ ರೀತಿ ರಚನೆಗೊಂಡಂಥ ಗುಂಪಾಗಿದೆ ಎನ್ನುವುದನ್ನು ನಾವು ಸಭೆ ಎನ್ನುವುದನ್ನು ನೋಡುವಂಥವರಾಗಿದ್ದೇವೆ. ಸಭೆ ಅಂದರೆ ಬಿಲ್ಡಿಂಗಾ? ಸಭೆ ಅಂದರೆ ಒಂದು ಡಿನಾಮಿನೇಷನ್ ಅಥವಾ ಒಂದು ಸಿದ್ಧಾಂತವ? ಸಭೆ ಅಂದರೆ ಏನು? ರಕ್ಷಣೆ ಹೊಂದಿದಂಥ ಜನರ ಗುಂಪಿಗೆ ಸಭೆ ಎನ್ನುವುದಾಗಿ, ಒಂದು ಉದ್ದೇಶಕ್ಕೆ ಕರೆಯಲ್ಪಟ್ಟಂಥ ಗುಂಪಿಗೆ ಸಭೆ ಎನ್ನುವುದಾಗಿ ಹೇಳುವಂಥದ್ದು. ಹಾಗಾಗಿ ಈ ಸಭೆ ಅಂತ ನಾವು ಹೇಳುವಾಗ ಯಾವುದೇ ಒಂದು ಬಿಲ್ಡಿಂಗ್ ಅಲ್ಲ, ಯಾವುದೇ ಒಂದು ಕಟ್ಟಡ ಅಲ್ಲ, ಅಥವಾ ಯಾವುದೇ ಒಂದು ಗುಂಪಿಗೆ ಹೇಳುವಂಥದ್ದಲ್ಲ. ಅಥವಾ ಈ ಒಂದು ಈಗ ಒಂದು ಪಕ್ಷ, ಎರಡನೇ ಪಕ್ಷಗಳ ಒಂದಿರ್ತದೆ. ಆ ಪಕ್ಷಗಳಲ್ಲಿ ಅವರದೇ ಆದ ಯೋಜನೆಗಳಿರ್ತದೆ. ಆ ಯೋಜನೆಯಲ್ಲಿರುವಂಥ ಪಕ್ಷಗಳು ಇದು ಅಲ್ಲ. ಇದು ಒಂದು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದ ಗುಂಪು ಆಗಿರುವಂಥ ಒಂದು ಗುಂಪಾಗಿದೆ. ಅದಕ್ಕೆ ಸಭೆ ಎನ್ನುವುದಾಗಿ ಬೈಬಲಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನನ್ನನ್ನು ನೀವು ಸ್ವಲ್ಪ ನನ್ನ ವಿಷಯದಲ್ಲಿ ಸ್ವಲ್ಪ ಸಹಿಸಬೇಕು. ಯಾಕಂದರೆ ಮುಂದಿನ 3 ವಾರಗಳ ಕಾಲ ನಾನು ಒಂದು ಯೋಜನೆಯ ನಿಮಿತ್ತವಾಗಿ ಈ ಸಭೆಗೆ ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಈ ಒಂದು 3 ವಾರಗಳ ಕಾಲ ನಿಮಗೆ ಸಭೆ ವಿಷಯದಲ್ಲಿ ಗ್ಯಾಪ್ ಇರ್ತದೆ. ಆದರೆ ನಾನು ಈ ವಾರನೇ ಇದನ್ನು ಮುಗಿಸ್ಕೊಂಡು ಮುಂದಿನ ಇನ್ನೊಮ್ಮೆ ಬಂದಾಗ ಹೊಸಪ್ಪ ಸಬ್ಜೆಕ್ಟ್ ತಗೊಳ್ಳುವ ಅಂತ ಅಂದ್ಕೊಂಡಿದ್ದೆ. ಆದರೆ ಇದು ಭಾಳಷ್ಟು ಇರೋದರಿಂದ ನಾನು ಸಮಯಕ್ಕೆ ಸರಿಯಾಗಿ ಅದನ್ನು ನಿಲ್ಲಿಸೋಕ್ಕೂ ಆಗಲ್ಲ. ಸಮಯ ಕಮ್ಮಿ ಇದೆ. ಆಮೇಲೆ ನಿಮಗೂ ಅದು ಎಲ್ಲವುಗಳನ್ನು ಹೇಳ್ಕೊಂಡು ಹೋದರೆ ನಿಮಗೂ ಎಲ್ಲವುಗಳು ಅರ್ಥವಾಗಲಿಕ್ಕೆ ಕಷ್ಟ ಇದೆ. ಹಾಗಾಗಿ ನಾನು ಈ ಒಂದು ಪಾಠವನ್ನು ಮೇಲಾನೆ ತೆಗೆದುಕೊಳ್ಳುವನಾಗಿದ್ದೇನೆ. 3 ವಾರಗಳ ನಂತರ ನಾನು ಇದನ್ನು ಮುಂದುವರಿಸ್ತೇನೆ. ಇದನ್ನು ನನ್ನನ್ನು ಕ್ಷಮಿಸಬೇಕು. ಯಾಕಂದರೆ ಯೋಜನೆಯನ್ನು ಪ್ರಾರಂಭನೆ ಮಾಡಿಲ್ಲ, ಆದರೆ ಸಡನ್ನಾಗಿ ಬಂದ ಕಾರಣ ನನ್ನ ಈ ಒಂದು ಯೋಜನೆಯನ್ನು ನಾನು ಮುಂದಿನ ವಾರ ಇಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದನ್ನು ಕ್ಷಮಿಸಬೇಕಾಗಿ ಕೇಳ್ಕೊಳ್ತೇನೆ. ಇವತ್ತಿನ ಒಂದು ಪಾಠ ಅದೇ ಸಭೆಯ ಶಿರಸ್ಸು, ಅಥವಾ ಈ ಸಭೆಗೆ ಶಿರಸ್ಸು ಯಾರು ಎನ್ನುವುದನ್ನು ನಾವು ನೋಡುವವರಾಗಿದೆ. ಒಂದೇ ಪಾಠ, ಇದನ್ನು ನಾನು ಮುಗಿಸುವವನಾಗಿದ್ದೇನೆ. ಕೊಲೊಸ್ಯ 1ನೇ ಅಧ್ಯಾಯ 18ನೇ ವಚನ. ಕೊಲೊಸ್ಯ 1ನೇ ಅಧ್ಯಾಯ 18ನೇ ವಚನವನ್ನು ತೆರೆಯಿರಿ. ಯಾರಾದರೂ ಓದಿ. ಕೊಲೊಸ್ಯ 1ನೇ ಅಧ್ಯಾಯ 18ನೇ ವಚನವನ್ನು ಜೋರಾಗಿ ಓದಿ. ಸಭೆಯೆಂಬ ದೇಹಕ್ಕೆ ಆತನು ಶಿರಸ್ಸಾಗಿದ್ದಾನೆ. ಆತನೇ ಆದಿಯಾಗಿದ್ದು ಎಲ್ಲದರಲ್ಲಿ ಪ್ರಮುಖನಾಗಿರುವಂತೆ ಆತನು ಸತ್ತವರೊಳಗಿನಿಂದ ಬಂದ ಜ್ಯೇಷ್ಠನೂ ಆಗಿದ್ದಾನೆ. ಕೊಲೊಸ್ಸೆ ಪತ್ರಿಕೆಗೆ ಪೌಲನು ಪತ್ರಿಕೆಯನ್ನು ಬರೆಯುವಾಗ ಈ ಮಾತನ್ನು ಅವರಿಗೆ ಹೇಳುವವನಾಗಿದ್ದಾನೆ. ಏನು ಈ ಮಾತು? ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸಾಗಿದ್ದಾನೆ ಎನ್ನುವುದಾಗಿ. ಅಂದರೆ ಆತನೊಬ್ಬನೇ ಈ ಸಭೆಗೆ ಶಿರಸ್ಸಾಗಿದ್ದಾನೆ. ಯಾಕೆ ಆಗಿದ್ದಾನೆ? ಯಾಕಂದರೆ ಆತನು ಸತ್ತರೊಳಗಿಂದ ಎದ್ದು ಬಂದ ಮೊದಲನೆಯ ವ್ಯಕ್ತಿಯಾಗಿದ್ದಾನೆ ಎನ್ನುವುದಾಗಿ. ಅಂದರೆ ಆತನು ಸತ್ತು ತಿರುಗಿ ಎದ್ದು ಬಂದ ದೇವರಾಗಿದ್ದಾನೆ ಎನ್ನುವುದಾಗಿ ನಾವು ನೋಡುವಂಥದ್ದಾಗಿದೆ. ಎಫೆಸ 5ನೇ ಅಧ್ಯಾಯ 24ನೇ ವಚನವನ್ನು ಓದಿ. ಆದ್ದರಿಂದ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ಗಂಡಂದಿರಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಎಫೆಸ 5ನೇ ಅಧ್ಯಾಯದಲ್ಲಿ ಇಲ್ಲಿ
ಗಂಡ ಹೆಂಡತಿ ಯಾವ ರೀತಿ ಅಥವಾ ಪತಿ ಪತ್ನಿಯರು ಯಾವ ರೀತಿ ಇರಬೇಕೆನ್ನುವುದಾಗಿ ಹೇಳುವಂಥದ್ದಾಗಿದೆ. ಈ ಸಂದರ್ಭದಲ್ಲಿ ಅವರು ಒಂದು ಮಾದರಿಯನ್ನು ತೋರಿಸುವಂಥದ್ದಾಗಿದೆ. 23ನೇ ವಚನದಲ್ಲಿ ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರ, ಅಂದರೆ ಯೇಸು ಕ್ರಿಸ್ತನು ಈ ಸಭೆಗೆ ಶಿರಸ್ಸಾಗಿರುವ ಪ್ರಕಾರ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ ಎನ್ನುವುದಾಗಿ ನಾವು ನೋಡುವಂಥದ್ದಾಗಿದೆ. ಯಾಕೆಂದರೆ ಕ್ರಿಸ್ತನು ದೇಹಕ್ಕೆ ರಕ್ಷಕನಾಗಿದ್ದಾನೆ. ಆದುದರಿಂದ ಈ ಸಭೆಗೆ ರಕ್ಷಕನು ಅದು ಕ್ರಿಸ್ತನಾಗಿರುವ ಕಾರಣ ಈ ಸಭೆಗೆ ಕ್ರಿಸ್ತನು ಶಿರಸ್ಸಾಗಿದ್ದಾನೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಗಲಾತ್ಯ 3ನೇ ಅಧ್ಯಾಯ 1ನೇ ವಚನ. ಗೋಬುದ್ಧಿ ಇಲ್ಲದ ಗಲಾತ್ಯದವರೇ, ಸತ್ಯಕ್ಕೆ ವಿಧೇಯರಾಗದಂತೆ ನಿಮ್ಮನ್ನು ಯಾರು ಮರಳುಗೊಳಿಸಿದರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿಯೇ ಸ್ಪಷ್ಟವಾಗಿ ವರ್ಣಿಸಲ್ಪಟ್ಟವನಲ್ಲವೇ? ಹಾಗೆ 5ನೇ ಅಧ್ಯಾಯ 7ನೇ ವಚನವನ್ನು ಓದಿ. ಅಲ್ಲೇ ಗಲಾತ್ಯ 5:7. ನೀವು ಚೆನ್ನಾಗಿ ಓಡುತ್ತೀರಿ, ನೀವು ಸತ್ಯಕ್ಕೆ ವಿಧೇಯರಾಗದಂತೆ ಯಾರು ನಿಮ್ಮನ್ನು ತಡೆದರು? ಓಕೆ, ಈಗ ಗಲಾತ್ಯದ ಒಂದು ಸಭೆಯಲ್ಲಿ ಒಂದು ಸಮಸ್ಯೆ ಇದೆ ಪ್ರಿಯರೇ. ಗಲಾತ್ಯ ಸಭೆಯಲ್ಲಿ ಒಂದು ಸಮಸ್ಯೆ ಇತ್ತು. ಅದು ನೀವು 1ನೇ ಅಧ್ಯಾಯ 6ನೇ ವಚನವನ್ನು ಯಾರಾದರೂ ಓದಿ ರವಿ ಬ್ರದರ್. 1ನೇ ಅಧ್ಯಾಯ 6ನೇ ವಚನ. ಅದೇ ಗಲಾತ್ಯ 1:6. ಕ್ರಿಸ್ತನ ಕೃಪೆಯಲ್ಲಿ ನಿಮ್ಮನ್ನು ಕರೆದಾತನಿಂದ ನೀವು ಇಷ್ಟು ಬೇಗನೆ ಬೇರೆ ಸುವಾರ್ತೆಗೆ ತಿರುಗಿಕೊಂಡಿರೆಂದು ನಾನು ಆಶ್ಚರ್ಯಪಡುತ್ತೇನೆ. ಓಕೆ, ಈ ಗಲಾತ್ಯ ಸಭೆಯಲ್ಲಿ ಏನಂದರೆ ಯೇಸು ಕ್ರಿಸ್ತನ ವಿಷಯವನ್ನು ಸಾರಲ್ಪಟ್ಟದ್ದಾಗಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಅಂಗೀಕರಿಸಿ ಒಬ್ಬರು ಸಭೆಯಾಗಿ ಸೇರಲ್ಪಟ್ಟಿದ್ದಾರೆ. ಈಗ ಸೇರಿರುವಂಥ ಈ ಸಭೆಯಲ್ಲಿ ಒಂದು ಸುಳ್ಳು ಬೋಧನೆ ಒಳಗೆ ಬರುತ್ತೆ. ಈ ಸುಳ್ಳು ಬೋಧನೆ ಏನು ಹೇಳ್ತದೆ ಅಂದರೆ ಅಲ್ಲಿರುವಂಥ ಗಲಾತ್ಯದಲ್ಲಿ ಹೆಚ್ಚಿನ ಭಾಗ ಅದು ಯಹೂದಿಯರಾಗಿರ್ತಾರೆ. ಯಹೂದಿಗಳು ಯಾವುದನ್ನು ಪಾಲಿಸುವವರು? ಧರ್ಮಶಾಸ್ತ್ರ ಅಥವಾ ನ್ಯಾಯ ಪ್ರಮಾಣವನ್ನು ಪಾಲಿಸುವಂಥ ಗುಂಪಾಗಿರ್ತದೆ. ಈ ಯಹೂದಿಗಳು ಯೇಸು ಕ್ರಿಸ್ತರನ್ನು ಅಂಗೀಕರಿಸಿ ಒಂದು ಸಭೆಯಲ್ಲಿ ಸೇರಲ್ಪಟ್ಟಿದ್ದಾರೆ. ಆದರೆ ಈ ಒಂದು ಗುಂಪಿಗೆ ಕೆಲವು ಜನರು ಬಂದು ಯೇಸು ಕ್ರಿಸ್ತರು ಮಾತ್ರ ಸಾಕಾಗೋದಿಲ್ಲ, ನೀವು ನ್ಯಾಯ ಪ್ರಮಾಣವನ್ನು ಪಾಲಿಸಬೇಕು. ನ್ಯಾಯ ಪ್ರಮಾಣದಲ್ಲಿರುವಂಥ ಒಂದು ಆಜ್ಞೆಯನ್ನು ಸುನ್ನತಿ ಮಾಡಬೇಕು. ಈಗ ಯಹೂದ್ಯರನ್ನು ಸಭೆ ಎನ್ನುವುದಾಗಿ ಬಂದಾಗ ಅಲ್ಲಿ ಯಾವುದೇ ಭೇದವಿಲ್ಲ. ಸಭೆ ಎನ್ನುವುದಾಗಿ ಹೇಳುವಾಗ ಯಹೂದ್ಯನಾಗಲಿ ಗ್ರೀಕನು ಅಂದರೆ ಅನ್ಯನೂ ಆಗಲಿ ಅಥವಾ ಗಂಡಾಗಲಿ ಹೆಣ್ಣಾಗಲಿ ಅಥವಾ ದೇಶದವನಾಗಲಿ ಪರದೇಶದವನಾಗಲಿ ಯಾವುದೇ ಒಂದು ಭೇದ ಒಂದು ಸಭೆಯಲ್ಲಿ ಇರೋದಿಲ್ಲ. ಆದರೆ ಇಲ್ಲಿ ಬಂದಾಗ ಸುನ್ನತಿಯಾಗಬೇಕೆನ್ನುವುದಾಗಿ ಒಳಗಿಂದ ಇನ್ನೊಂದು ಹೊಸ ಸುವಾರ್ತೆ ಬಂದಿದೆ. ಯೇಸು ಕ್ರಿಸ್ತನನ್ನು ನಂಬಿದರೆ ಮಾತ್ರ ನೀವು ಸ್ವರ್ಗಕ್ಕೆ ಹೋಗಲ್ಲ, ನೀವು ನ್ಯಾಯ ಪ್ರಮಾಣವನ್ನು ಪಾಲಿಸಬೇಕು, ಸುನ್ನತಿಯನ್ನು ಮಾಡಿಕೊಳ್ಳಬೇಕೆನ್ನುವುದಾಗಿ. ಆ ವಿಷಯದಕ್ಕೋಸ್ಕರ ಇಲ್ಲಿ ಪೌಲನು ಗಂಭೀರವಾಗಿ ಈ ಸಭೆಗೆ ಖಂಡಿಸುವವನಾಗಿದ್ದಾನೆ. ಏನು? ಇಷ್ಟು ಬೇಗನೆ ನೀವು ಕರೆದಾತನಿಂದ ಇಷ್ಟು ಬೇಗನೆ ಬೇರೆ ಸುವಾರ್ತೆಗೆ ತಿರುಗಿಕೊಂಡಿರೆಂದು ನನಗೆ ಆಶ್ಚರ್ಯ ಆಗ್ತದೆ. ಅಷ್ಟು ಬೇಗ ನೀವು ಯಾರೋ ಒಂದು ಹೇಳಿದನ್ನು ನಂಬ್ತಿರೋ? ಪೌಲನು ಸ್ಪಷ್ಟವಾಗಿ ಇದನ್ನು ಹೇಳುವವನಾಗಿದ್ದಾನೆ. ನೋಡಿ 8ನೇ ವಚನ. ಆದರೂ ನಾನು ನಿಮಗೆ ಸಾರಿದ ಸುವಾರ್ತೆ ಎಲ್ಲದೆ ಬೇರೆ ಯಾವ ಸುವಾರ್ತೆಯನ್ನು ನಾವೇ ಆಗಲಿ ಸ್ವರ್ಗದಿಂದ ಬಂದ ದೂತನೇ ಆಗಲಿ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎನ್ನುವುದಾಗಿ ವಾಕ್ಯ ಹೇಳುವಂಥದ್ದು. ಅಂದರೆ ನಾನು ನಿಮಗೆ ಏನು ಸುವಾರ್ತೆಯನ್ನು ಸಾರಿದ್ನೋ ಅದನ್ನು ಬಿಟ್ಟು ನಾನೇ ಮುಂದೆ ಬಂದು ಇನ್ನೊಂದು ಸುವಾರ್ತೆಯನ್ನು ಸಾರುವುದಾದರೆ, ಅಥವಾ ಸ್ವರ್ಗದಿಂದ ಬಂದು ದೂತನೇ ಅಂದರೆ ನಾನೊಬ್ಬ ಸ್ವರ್ಗದಿಂದ ಬಂದ ದೂತ ಎನ್ನುವುದಾಗಿ ನಿಮಗೆ ಸುವಾರ್ತೆಯನ್ನು ಸಾರಿದರೆ ಅವನು ಶಾಪಗ್ರಸ್ತನಾಗಲಿ. ಯಾಕೆ? ನೀವು ಸುವಾರ್ತೆಯ ಮಹತ್ವವನ್ನು ಕಳೆದುಕೊಳ್ಳಬೇಡಿ. ಹಾಗಾದರೆ ಈ ಸುವಾರ್ತೆ ಏನು? ಈ ಸುವಾರ್ತೆ ಎಂದರೆ ಏನು? ಅಥವಾ ಸತ್ಯಕ್ಕೆ ವಿಧೇಯರಾಗುವಂಥದ್ದು ಅಂದರೆ ಏನು? ರೋಮಾಪುರ 6ನೇ ಅಧ್ಯಾಯ 10ನೇ ಅಧ್ಯಾಯ 9ನೇ ವಚನ ಏನು? ನಮ್ಮ ಕರ್ತನಾದ ಯೇಸುವನ್ನು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತೊರೊಳಗಿಂದ ಎಬ್ಬಿಸಿದ್ದಾನೆಂದು ನಿಮ್ಮ ಹೃದಯದಲ್ಲಿ ನಂಬಿದರೆ ರಕ್ಷಣೆಯಾಗುವುದು ಎಂಬುದೇ. ಯಾಕೆ? ನೀವು ಹೃದಯದಲ್ಲಿ ನಂಬಿದರೆ ನೀತಿಯು ದೊರಕುತ್ತದೆ, ಹಾಗೆ ಬಾಯಿಂದ ಅರಿಕೆ ಮಾಡಿದರೆ
ರಕ್ಷಣೆಯಾಗುತ್ತದೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ನಿತ್ಯ ಜೀವವು ಸಿಗುವಂಥದ್ದಾಗಿದೆ. ಯೇಸು ಕ್ರಿಸ್ತನೇ ಹೇಳುವಂಥದ್ದು, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾವನು ತಂದೆ ಬಳಿಗೆ ಹೋಗುವುದಿಲ್ಲ. ಹಾಗಾಗಿ ಸತ್ಯ ಯಾರು ಪ್ರಿಯರೇ? ಈ ಸತ್ಯ ಯಾರು? ಯೇಸು ಕ್ರಿಸ್ತರು. ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೆ ಮಾತ್ರ ನಾವು ರಕ್ಷಣೆ ಹೊಂದುವಂಥದ್ದು, ಸ್ವರ್ಗ ರಾಜ್ಯಕ್ಕೆ ಹೋಗುವವರಾಗಿದ್ದೇವೆ ಪ್ರಿಯರೇ. ಈ ಸುವಾರ್ತೆಯನ್ನು ಬಿಟ್ಟು ಗಲಾತ್ಯದಲ್ಲಿ ಏನಾಗ್ತಿದೆ? ನ್ಯಾಯ ಪ್ರಮಾಣವೆಂಬ ಇನ್ನೊಂದು ಸುವಾರ್ತೆ ಸೇರಲ್ಪಟ್ಟಿದೆ. ಅದಕ್ಕೆ ಇಲ್ಲಿ ಗಲಾತ್ಯಕ್ಕೆ ಪೌಲನು ಖಂಡಿಸುವಂಥದ್ದಾಗಿದೆ. ಓ ಬುದ್ಧಿ ಇಲ್ಲದ ಗಲಾತ್ಯದವರೇ, ಸತ್ಯಕ್ಕೆ ವಿಧೇಯರಾಗದಂತೆ ನಿಮ್ಮನ್ನು ಯಾರು ಮರಳಿಗೊಳಿಸಿದರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ಸ್ಪಷ್ಟವಾಗಿ ವರ್ಣಿಸಲ್ಪಟ್ಟವನಲ್ಲವೇ ಎನ್ನುವುದಾಗಿ ಹೇಳುವಂಥದ್ದು. ಯಾಕೆ? ಒಂದು ವೇಳೆ ನೀವು 5ನೇ ಅಧ್ಯಾಯದಲ್ಲಿ 4ನೇ ವಚನಕ್ಕೆ ನೀವು ನೋಡೋದಾದರೆ, ನಿಮ್ಮಲ್ಲಿ ಯಾರಾದರೂ ನ್ಯಾಯ ಪ್ರಮಾಣದ ಮೂಲಕ ನೀತಿವಂತರಾಗಬೇಕೆಂದಿದ್ದರೆ ಅವರಿಗೆ ಕ್ರಿಸ್ತನಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ನೀವು ಕೃಪೆಯಿಂದ ಬಿದ್ದವರಾಗಿದ್ದೀರಿ. ನಾವಾದರೂ ಆತ್ಮನ ಮೂಲಕ ನಂಬಿಕೆಯಿಂದಾದ ನೀತಿಯ ನಿರೀಕ್ಷೆಗಾಗಿ ಎದುರು ನೋಡುತ್ತೇವೆ. ಯಾಕಂದರೆ ಯೇಸು ಕ್ರಿಸ್ತನಲ್ಲಿರುವವರಿಗೆ ಸುನ್ನತಿಯಾದರೂ ಪ್ರಯೋಜನವಿಲ್ಲ, ಆಗದಿದ್ದರೂ ಪ್ರಯೋಜನವಿಲ್ಲ, ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆಯಿಂದಲೇ ಪ್ರಯೋಜನವಾಗುತ್ತದೆ. ಇದುವೇ ಸತ್ಯಕ್ಕೆ ವಿಧೇಯವಾಗುವಂಥದ್ದು ಪ್ರಿಯರೇ. ಯೇಸು ಕ್ರಿಸ್ತನಲ್ಲಿ ಸ್ವತಂತ್ರ ಸಿಕ್ಕುವಂಥದ್ದೇ ಹೊರತು ನಮ್ಮ ಕೈಯಿಂದ ಯಾವುದು ಸಿಗುವಂಥದ್ದಲ್ಲ. ಅದಕ್ಕೆ ಎಫೆಸ 2ನೇ ಅಧ್ಯಾಯ 8ನೇ ವಚನದಲ್ಲಿ ಏನು ಹೇಳ್ತದೆ? ಯಾಕೆಂದರೆ ಕೃಪೆಯಿಂದಲೇ ನಂಬಿಕೆಯ ಮೂಲಕ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ. ಈ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಆದರೆ ಅದು ಯಾರ ದಾನ? ದೇವರ ದಾನ. ಕ್ರಿಯೆಗಳಿಂದ ಸಿಕ್ಕುವಂಥ ರಕ್ಷಣೆ ಅಲ್ಲ. ಇದು ಸುವಾರ್ತೆ ಪ್ರಿಯರೇ. ಇದು ಸಭೆಗೆ ಶಿರಸ್ಸು ಯೇಸು ಕ್ರಿಸ್ತನು ಮಾಡುವಂಥದ್ದು. ಒಂದು ವೇಳೆ ಈ ಸಭೆಯಲ್ಲಿ ಯೇಸು ಕ್ರಿಸ್ತನನ್ನು, ಆತನ ಸುವಾರ್ತೆಯನ್ನು, ಆತನ ಸತ್ಯೋಪದೇಶವನ್ನು, ಆತನಿಗೆ ವಿಧೇಯರಾಗುವುದನ್ನು ಬಿಟ್ಟು ನಾವು ಒಂದು ವೇಳೆ ಬೇರೆ ಆದ ಸಿದ್ಧಾಂತವನ್ನು ಅಥವಾ ಬೇರೆ ವಿಷಯವನ್ನು ಈ ಸಭೆಯೊಳಗೆ ಹಾಕೋದಾದರೆ, ಸಭೆಯಲ್ಲಿ ಎಷ್ಟು ತಲೆ ಇದೆ? 2 ತಲೆ. ಯಾವ ನೋಡಿದ್ದೀರಲ್ಲ? 2 ನಾಲಿಗೆ ಇರ್ತಲ್ಲ. ಅದೇ ರೀತಿ ಈ ಸಭೆಗೆ ಯಾವ ಥರ ಇರ್ತದೆ? 2 ತಲೆ ಇರ್ತದೆ. ಯೇಸು ಕ್ರಿಸ್ತನು ಬೇಕು, ಆದರೆ ಅವನು ಒಂದು ತಲೆ, ಆದರೆ ಇನ್ನೊಂದು ತಲೆ ಯಾವುದು? ನಮ್ಮ ಸಿದ್ಧಾಂತಗಳು. ಯೇಸು ಕ್ರಿಸ್ತನು ಮಾತ್ರ ಅಲ್ಲ, ಒಳ್ಳೆ ಕೆಲಸ ಮಾಡಬೇಕು, ದಾನ ಧರ್ಮ ಮಾಡಬೇಕು, ನ್ಯಾಯ ಪ್ರಮಾಣವನ್ನು ಪಾಲಿಸಬೇಕು, ಅದು ಸಭೆಯ ಶಿರಸ್ಸಲ್ಲ ಪ್ರಿಯರೇ. ಸಭೆಯ ಶಿರಸ್ಸು ಯಾರು? ಯೇಸು ಕ್ರಿಸ್ತನು. ಸಭೆಯ ಶಿರಸ್ಸು ಯೇಸು ಕ್ರಿಸ್ತನು. ಯಾಕೆ? ಯೇಸು ಕ್ರಿಸ್ತನಿಂದ ನಾವು ರಕ್ಷಣೆ ಹೊಂದಿದ ಕಾರಣ ಯೇಸು ಕ್ರಿಸ್ತನೇ ನಮ್ಮ ಶಿರಸ್ಸಾಗಿದ್ದಾನೆ. ಆತನ ಸತ್ಯ ಉಪದೇಶಕ್ಕೆ ಅಥವಾ ಆತನ ಸತ್ಯಕ್ಕೆ ನಾವು ವಿಧೇಯರಾಗಬೇಕು. ಆತ ನಂಬಿಕೆಯಿಂದ ಅಂದರೆ ಆತನ ಕೃಪೆಯಿಂದಲೇ ನಂಬಿಕೆಯ ಮೂಲಕ ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ. ಈ ಒಂದು ಮರ್ಮವನ್ನು, ಈ ಒಂದು ಸುವಾರ್ತೆಯನ್ನು ನಾವು ಪಾಲಿಸಿದರೆ ಮಾತ್ರ ಈ ಸಭೆಗೆ ಯಾರು ತಲೆಯಾಗಿರ್ತಾನೆ? ಯೇಸು ಕ್ರಿಸ್ತನು ತಲೆಯಾಗಿರ್ತಾನೆ ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ. ಮುಂದೆ ಹೋಗೋಣ. ಹಾಗಾದರೆ ಈ ಸತ್ಯೋಪದೇಶದಲ್ಲಿ ಅಥವಾ ಯೇಸು ಕ್ರಿಸ್ತನೆಂಬ ಶಿರಸ್ಸಾಗಿದ್ದಾಗ ದೇಹವು ಯಾವ ರೀತಿ ಇರಬೇಕೆನ್ನುವುದಾಗಿ ಈಗ ನೋಡೋಣ. ಕೊಲೋಸ್ಯ 1ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಯೇಸು ಕ್ರಿಸ್ತನೇ ಶಿರಸ್ಸಾಗಿದ್ದಾನೆ ಎನ್ನುವುದಾಗಿ. ಈಗ 3ನೇ ಅಧ್ಯಾಯಕ್ಕೆ ಬನ್ನಿ. ಆತನ ದೇಹವಾದ ನಾವುಗಳು, ಸಭೆ ಎಂಬ ದೇಹಕ್ಕೆ ಯೇಸು ಕ್ರಿಸ್ತನೇ ಶಿರಸ್ಸಾಗಿದ್ದಾನೆ. ಆದದರಿಂದ ಆ ದೇಹವೆಂಬ ಆ ಒಂದು ಯೇಸುವಿನ ಶಿರಸ್ಸಿಗೆ ಈ ದೇಹ ಯಾವ ರೀತಿ ಇರಬೇಕು ಎನ್ನುವುದಾಗಿ ನೋಡೋಣ ಸ್ವಲ್ಪ ಹೊತ್ತು. 3ನೇ ಅಧ್ಯಾಯ 1ರಿಂದ 1ನೇ ವಚನದಲ್ಲಿ ಪ್ರಸ್ತಾವನೆಯನ್ನು, ಅಂದರೆ ಯಾಕೆ ಅಥವಾ ಏನು, ಯಾವ ವಿಷಯದಲ್ಲಿ 3ನೇ ಅಧ್ಯಾಯ ಮಾತಾಡ್ತದೆ ಎನ್ನುವುದನ್ನು ನಾವು ನೋಡೋಣ. ಹಾಗಾದರೆ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರಾಗಿದ್ದರೆ ಮೇಲಿನವುಗಳನ್ನೇ ಹುಡುಕಿರಿ,
ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದಾನೆ. ಹಾಗಾದರೆ ನೀವು ಯೇಸು ಕ್ರಿಸ್ತನಿಂದ ಎಬ್ಬಿಸಲ್ಪಟ್ಟವರು ಅಥವಾ ರಕ್ಷಣೆ ಹೊಂದಿದವರು ನೀವಾಗಿದ್ದರೆ ನೀವು ಯಾವುದನ್ನು ನೋಡಬೇಕು? ಮೇಲಿನವುಗಳು, ಅಂದರೆ ಸ್ವರ್ಗ ರಾಜ್ಯಕ್ಕಿರುವವುಗಳನ್ನು ನೋಡಬೇಕಾಗಿದೆ. ಯೇಸು ಕ್ರಿಸ್ತರು ಏನು ಹೇಳ್ತಾರೆ? ಮೊದಲನೇದಾಗಿ ನೀವು ಯಾವುದನ್ನು ಹುಡುಕಬೇಕು? ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೆಯಿರಿ ಎನ್ನುವುದಾಗಿ. ಅದೇ ಇಲ್ಲಿ ಹೇಳುವಂಥದ್ದು. ನೀವು ಕ್ರಿಸ್ತನೊಂದಿಗಿರುವುದಾದರೆ ಅಥವಾ ನೀವು ರಕ್ಷಣೆ ಹೊಂದೋದಾದರೆ ನೀವು ಮೇಲಿನವುಗಳನ್ನೇ ಹುಡುಕಬೇಕು. ಹಾಗಾದರೆ ಯಾವುದನ್ನು ಬಿಡಬೇಕು? 2ನೇ ವಚನದಿಂದ 8ನೇ ವಚನದವರೆಗೆ ಪ್ರಾಪಂಚಿಕವಾಗಿರುವಂಥ ವಿಷಯಗಳನ್ನು ಬಿಡಬೇಕು. ಯಾವುದೆಲ್ಲ? ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡಿರಿ, ಯಾಕಂದರೆ ನೀವು ಸತ್ತೀರಲ್ಲ, ಯೇಸು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದೆ. ಯಾವುದು? ನಮ್ಮ ಜೀವವು ಯೇಸು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದೆ. ಹಾಗಾಗಿ ಏನು ಬಿಡಬೇಕು? 5ನೇ ವಚನದಲ್ಲಿ ನೋಡಿ, ಭೂ ಸಂಬಂಧವಾದ ಭಾವಗಳು ಅಂದರೆ ಯಾವುದು? ಜಾರತ್ವ, ಅಶುದ್ಧತ್ವ, ಮೋಹ, ದುರಾಶೆ, ವಿಗ್ರಹಾರಾಧನೆಯಾಗಿರುವ ಲೋಭ, ಇವುಗಳನ್ನು ಸಾಯಿಸಿರಿ. ಯಾಕೆ? ಇಂಥವುಗಳು ಯಾರು ಮಾಡುವಂಥದ್ದು? ಅವಿಧೇಯರಾದ ಮಕ್ಕಳು ಮಾಡುವಂಥದ್ದು ಪ್ರಿಯರೇ, ಸಭೆಯಲ್ಲ. ಯೇಸು ಕ್ರಿಸ್ತನನ್ನು ಶಿರಸಾಗಿ ಇಟ್ಟಿರುವ ಈ ದೇಹವಲ್ಲ, ಇದು ಮಾಡುವಂಥದ್ದು ಅವಿಧೇಯರಾದ ಮಕ್ಕಳು. ಹಾಗಾಗಿ ಇವುಗಳನ್ನು ನೀವು ಸಾಯಿಸಿರಿ. 7ನೇ ವಚನ ಏನು? ಪೂರ್ವಕಾಲದಲ್ಲಿ ನೀವು ಸಹ ಇಂಥವುಗಳನ್ನು ಮಾಡುತ್ತಿದ್ದು ಇನ್ನು ಅದನ್ನು ಮಾಡಬೇಡಿ, ಅವುಗಳನ್ನು ವಿಸರ್ಜಿಸಿರಿ. ವಿಸರ್ಜಿಸಿರಿ ಅಂದರೆ ಮುಳುಗಿಸಿ ಬಿಡಿರಿ. ಯಾವುದನ್ನು? ಕೋಪ, ಕ್ರೋಧ, ಮತ್ಸರ, ದೇವದೂಷಣೆ, ನಿಮ್ಮ ಬಾಯಿಂದ ಹೊರಡುವ ಒಳ್ಳೆ ಮಾತ, ನಿಮ್ಮ ಬಾಯಿಂದ ಹೊರಡುವ ದುರ್ಭಾಷೆ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ ಎನ್ನುವುದಾಗಿ ಹೇಳುವಂಥದ್ದು. ಕೋಪ, ಕ್ರೋಧ, ಮತ್ಸರ, ಜಾರತ್ವ, ಅಶುದ್ಧತ್ವ ಇವೆಲ್ಲವುಗಳನ್ನು ಏನು? ಸಾಯಿಸಿ ಬಿಡಿರಿ, ವಿಸರ್ಜಿಸಿರಿ ಎನ್ನುವುದಾಗಿ 2ನೇ ಅಧ್ಯಾಯದಿಂದ 8ನೇ ಅಧ್ಯಾಯದವರೆಗೆ ನಾವು ನೋಡುವಂಥದ್ದು. 2ನೇ ವಚನದಿಂದ 8ನೇ ವಚನವರೆಗೆ, 9ನೇ ವಚನದಿಂದ 11ನೇ ವಚನವರೆಗೆ ಯಾಕೆ ನಾವು ಭೂ ಸಂಬಂಧವಾದವುಗಳನ್ನು ಬಿಡಬೇಕು ಎನ್ನುವುದಾಗಿ ಕೊಡಲ್ಪಟ್ಟಿದೆ. ಯಾವುದು? ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ, ನೀವು ಹಳೇ ಮನುಷ್ಯನನ್ನು ಅವನ ಕೃತ್ಯಗಳ ಸಹಿತ ತೆಗೆದು ಹಾಕಿದ್ದೀರಲ್ಲವೇ, ಮತ್ತು ನೀವು ನೂತನ ಮನುಷ್ಯನನ್ನು ಧರಿಸಿಕೊಂಡವರಾಗಿದ್ದೀರಿ. ಅವನನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ಜ್ಞಾನದಲ್ಲಿ ಅವನು ನೂತನವಾಗಿದ್ದಾನೆ. ಇದರಲ್ಲಿ ಗ್ರೀಕನು ಇಲ್ಲ, ಯಹೂದ್ಯನು ಎಂಬ ಭೇದವಿಲ್ಲ, ಸುನ್ನತಿ ಮಾಡಿಸಿಕೊಂಡವನು, ಸುನ್ನತಿ ಮಾಡಿಸಿಕೊಳ್ಳದವನು ಎಂಬುದಾಗಿ ಭೇದವಿಲ್ಲ, ಅನ್ಯ ಜಾತಿಯವನು, ಅನ್ಯ ದೇಶದವನು ಎನ್ನುವುದಾಗಿ ಭೇದವಿಲ್ಲ, ದಾಸನು ಸ್ವತಂತ್ರನು ಎನ್ನುವುದಾಗಿಯೂ ಭೇದವಿಲ್ಲ. ಕ್ರಿಸ್ತನು ಸಮಸ್ತರಲ್ಲಿ ಸಮಸ್ತವೂ ಆಗಿದ್ದಾನೆ. ಹಾಗಾದರೆ ನೂತನ ದೇಹವನ್ನು ನಾವು ಹೊಂದಿರುವುದರಿಂದ ಪ್ರಿಯರೇ, ಕ್ರಿಸ್ತನ ದೇಹವೆಂಬುದಾಗಿ ನಾವು ಇರುವಾಗ ಹೊಸ ಸೃಷ್ಟಿಗೆ ಅನುಸಾರವಾಗಿ ನಡೆದುಕೊಳ್ಳುವವರು ನಾವಾಗಿರಬೇಕು ಪ್ರಿಯರೇ. ಸಹೋದರರನ್ನು ಪ್ರೀತಿಸುವವರು, ಸುಳ್ಳಾಡದವರಾಗಿರಬೇಕು. ಆಮೇಲೆ ಇನ್ನೇನು? ಯಾವುದೇ ಭೇದವನ್ನು ನಾವು ತೋರಿಸಬಾರದು. ದೊಡ್ಡವನು ಸಣ್ಣವನೆನ್ನುವುದಾಗಿ ಸಭೆಯಲ್ಲಿ ಭೇದವಿಲ್ಲ, ಅನ್ಯ ದೇಶದವನು ಗ್ರೀಕನು ಎನ್ನುವುದಾಗಿ ಸಭೆಯಲ್ಲಿ ಭೇದವಿಲ್ಲ, ಹೊರಗಿನವನು ಒಳಗಿನವನೆನ್ನುವುದಾಗಿ ಭೇದವಿಲ್ಲ, ಯಾವುದೇ ಭೇದವಿಲ್ಲ. ಈ ಸಭೆಯಲ್ಲಿ ಎಲ್ಲರೂ ಕ್ರಿಸ್ತನಲ್ಲಿ ಸಮಾನರಾಗಿದ್ದಾರೆ. ದಾಸನು ಯಾರೂ ಅಲ್ಲ, ಸ್ವತಂತ್ರನು ಯಾರೂ ಅಲ್ಲ ಪ್ರಿಯರೇ. ಆಗ